ಎಲ್ಲರಿಗೂ ನಮಸ್ಕಾರ ರೀ. ನಿನ್ನೆ ಅಮ್ಮ ಶುಕ್ರವಾರ ಗುಡ್ಡಕ್ಕೆ ಹೋಗಿ ಎಲ್ಲ ಅಮ್ಮನ ಸೇವೆ ಮಾಡ್ಕೊಂಡು ಬಂದಿರ್ರಿ. ನೋಡ್ರಿ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ಇಲ್ಲೇನೋ ರೀ ಗುಡ್ ಮಾರ್ನಿಂಗ್ ಗೆಳೆಯರೇ. ನೋಡ್ರಿ ಆ್ಯಕ್ಚುಲಿ ನಮ್ಮವ್ವ ಇಲ್ರಿ. ನಮ್ಮವ್ವ ಮುಂಜಾನೆ ಹೊರಗಿನ ಕೆಲಸ ಮಾಡ್ಯಾಳ. ನಾನು ಏನು ಉಪ್ಪಿಟ್ಟು ಮಾಡಿದ್ದಲ್ರಿ. ಉಪ್ಪಿಟ್ಟು ಖಾಲಿ ಆತ್ರಿ ಆಕಿಗೆ. ಸೊ ಅದಕ್ಕೆ ಹೆಂಡತಿಗೋಸ್ಕರ ನಾನು ಮ್ಯಾಗಿ ರೆಡಿ ಮಾಡೀನಿ ರೀ. ಮ್ಯಾಗಿ ರೆಡಿ ಮಾಡಿ ನಮ್ಮವ್ವ ನಿನ್ನೆ ಯಲ್ಲಮ್ಮಗುಡ್ಡಕ್ಕೆ ಹೋಗಿದ್ದಲ್ರಿ. ಯಲ್ಲಮ್ಮಗುಡ್ಡಕ್ಕೆ ಹೋಗಿದ್ದು ವಿಶೇಷತೆ ಏನಪ್ಪ ಅಂದ್ರೆ ಭಾಳ ದಿವಸದ ಮ್ಯಾಲೆ ಬಸ್ಸಿಗೆ ಕಳಿಸಿದ್ವಿ. ಆ ಬಸ್ಸಿ ಒಳಗೆ ಏನೇನು ಸಂಗತಿಗಳದು ಅದೊಂದು ಕ್ಲಾರಿಫಿಕೇಶನ್ ಕೊಡಬೇಕು. ಅಲ್ಲಿ ಕೆಲವೊಂದು ಸನ್ನಿವೇಶಗಳದು ಅಂತ ಅದನ್ನು ಹೇಳಬೇಕು. ಆಮೇಲೆ ಮತ್ತು ನಮ್ಮದೇನಾರ ಬಯಸ್ಕೊಳ್ಳೋ ಕಾರ್ಯಕ್ರಮ ಇದ್ರೆ ಬಯಸ್ಕೋಬೇಕು. ಇವತ್ತಿನ ಈ ಲಾಗ್ ಒಳಗೆ ಚೆನ್ನಾಗಿ ಏನಾರ ಅದನ್ನ ಕೇಳಬೇಕು ಅಂಥೇಳಿ ಈ ಲಾಗ್ ಮಾಡತ್ತೀವಿ ರೀ. ಕಂಟಿನ್ಯೂ ಲಾಗ್ ನೋಡಿರಿ. ಅದಕ್ಕೂ ಮುಂಚೆ ಪ್ಲೀಸ್ ನಮ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡಿರಿ, ಗಂಟೆ ಬೇಡ್ರಿ, ಏನೋ ಮಾಡಿರಿ. ನಾನು ಮ್ಯಾಗಿ ಹೊತ್ತತ್ತಿ ಅಲ್ಲಿಗೆ ಹೋಗ್ರಿ. ಅಮ್ಮ ಏನೋ ಹೇಳ್ತೀನಂದ್ರಿ ನಿನ್ನೆ. ಭಾಳ ಹೇಳೋದೈತಿ. ನಮಸ್ಕಾರ ನಾಡಿನ ಜನತೆಗೂ ಅಭಿಮಾನಿ ಮಕ್ಕಳಿಗೂ. ನೋಡ್ರಿ, ನಾವು ನೀವು ಮಾತಾಡ್ತೀವಿ ಅಷ್ಟೇ, ನಮ್ಮ ಕೈಯಾಗ ಏನೂ ಇಲ್ಲ, ಮಾಡೋಕ್ಕಾಗಂಗಿಲ್ಲ. ಯಾಕೆ ಮಾಡೋಕ್ಕಾಗಂಗಿಲ್ಲ ಅಂದ್ರೆ ನಾನು ಈಗ ಎಷ್ಟು ಒಂದು 3 ವರ್ಷ ಆತನೇ ಇದು ಶಕ್ತಿ ಯೋಜನೆ ಬಂದು 3 ವರ್ಷ ಆದ್ರೆ ನಾ ಒಟ್ಟು ಒಮ್ಮೆ ರಾಮದುರ್ಗಕ್ಕೆ ಹೋಗಿದ್ದೆ ಬಸ್ನ್ಯಾಗ. ಅದ್ರ ಮೇಲೆ ನಾ ಬಸ್ಸಿಗೆ ಹೋಗಿದ್ದಿಲ್ಲ. ನಿನ್ನೆ ಬಸ್ಸಿಗೆ ಹೋಗಿದ್ದನ್ನು ಅನುಭವ ಹಂಚ್ಕೋಬೇಕು ನಿಮ್ಮ ಮುಂದೆ. ಯಾಕಂದ್ರೆ ನಾವಂತರೂ ಫ್ರೀ ಬಸ್ ಚಾರ್ಜ್ನಾಗ ಯಾವ ಪ್ರವಾಸನೂ ಮಾಡಲಿಲ್ಲ, ಟೂರು ಟ್ರಿಪ್ಪು ಹೋಗಲಿಲ್ಲ. ಯಾಕೆ ಬಸ್ ಚಾರ್ಜ್ ಕಡಿಮೆ ಐತಂದ್ರೆ ಅಲ್ಲಿ ಊಟ ನಾಷ್ಟ ನಮಗೆಲ್ಲ ಸಿಸ್ಟಮೆಟಿಕ್ ಬೇಕು. ಅದಕ್ಕಾದ್ರೂ ದುಡ್ಡು ಖರ್ಚಾಗೋದ. ನಿಮ್ಗೆ ಇನ್ನೊಂದು ಹೇಳ್ತೀನಿ, ಶಾಲೆ ಮಕ್ಕಳಂತರೂ ಹಂಗೆ ವಿಡಿಯೋ ನಡೆದೈತಿ ರೀ. ಚೆನ್ನಾಗಿ ವಿಡಿಯೋ ನಡೆದ್ರಾಗ ನನ್ನ ಮಗಳಲ್ಲಿ ಕೂತು ಮಕ್ಕ ತಿನ್ನಾಕ್ತೇಳ್ರಿ. ಆ ಮಕ್ಕಿನ ಲಕ್ಷ್ಮಿಯಾಗ ನಮ್ಮ ಒಂದು ಹೊತ್ತಿರಿ. ನಮ್ಮ ಒಂದು ಚೆನ್ನಾಗಿ ಒಂದು ಹೇಳ್ತಿರ್ತಾಳೆ ನೋಡ್ರಿ. ನಾನು ಹೇಳ್ತೀನಿ ಅಂತಂದ್ರೆ ಅದನ್ನು ಬಾಗಲ ಹಾಕೋಬೇಡ್ರಿ. ಅಲ್ಲಿ ನಮ್ಮ ಅಜ್ಜಿ ಹೊರಗೆ ಕೂತಾರೋಣ ಚಾ ಅನ್ನೋ ತಟಕ್ಕೆ ಚಾ ಕೊಡ್ತೀನಿ. ನಂದು ಡಿಸ್ಟರ್ಬ್ ಆತ್ರಿ. ಈಗ ಅಲ್ಲೇ ಮಾತಾಡಿ ನೋಡ್ರಿ. ಇನ್ನೊಂದು ನನ್ನ ದೊಡ್ಡ ಮಗಂದ ನಂದು ಸ್ವಭಾವ ಹಿಂಗೈತಿ. ಅವ ಅಡ್ಜಸ್ಟ್ ಹಾಕನ್ರಿ. ಅವ ನಮಗೆ ಒಂದು ಏನೋ ಒಂದು ಆಗತ್ತಾರ ಆಗಲಿ, ಒಂದು ಬೇಜಾರ ಆಗಲಿ, ಬೇಡ ಒಂದು ಸಂತೋಷರ ಆಗಲಿ, ಅದನ್ನು ಅರ್ಗಿಸ್ಕೋಬೇಕಾದ್ರೆ ನನಗೆ ನನ್ನ ದೊಡ್ಡ ಮಗಗೆ 2 ದಿನ ಬೇಕು. ಹೌದಿಲ್ಲವ? ನಾವೇನಿಲ್ರಿ, ನಾವು ಪಾಟ್ನಂದ್ರೆ ಅದನ್ನ ಕೈಯಾಗಿಂದ ಬಿಟ್ಟು ಮತ್ತೆ ಬ್ಯಾರೆ ಹಿಡ್ಕೊಂಡ್ಬಿಡ್ತೀವಿ. ಇವ್ರು ಹಂಗಿಲ್ರಿ, ಅದನ್ನ ಬ್ಯಾರೆ ಹಿಡ್ಕೊಳಕ್ಕೆ ಒಂದು ಆಕಿನ ಒಯ್ರಿ ಮೊದ್ಲು. ಇಲ್ಲ, ನಮಗೆ ಎಲ್ಲಾರ್ಗತ್ಲೆ ಮನಸ್ಸು ಇಲ್ಲ, ಎಲ್ಲಾರ್ಗತ್ಲೆ ನಮ್ಮ ಮೈಂಡು ಇಲ್ಲ, ಎಲ್ಲಾರ್ಗತ್ಲೆ ನಮ್ಮ ಭಾವನೆಗಳಿಲ್ಲ. ಯಾಕಂತ ಕೇಳ್ತೀನಿ, ನಮ್ಮನ್ನ ಅರ್ಥ ಮಾಡ್ಕೊಳ್ಳೋರಿಗೆ ಅಷ್ಟೇ ಗೊತ್ತಾ. ದಡಗ್ನ ಒಂದು ಏನಾರ ತಪ್ಪಾದ್ರೆ ಅದನ್ನು ಪಟ್ಟ ಬಿಟ್ಟು ಮತ್ತೆ ಬಾ ಅಂತಾರೆ, ನಮ್ಗೆ ಬರೋಕ್ಕಾಗೋದಿಲ್ಲ. ಒಂದು ಏನಾರ ಒಂದು ಮನ್ಸಿಗೆ ಬೇಜಾರಾದಿದ್ದ ಪಟ್ನ ಬಿಟ್ಟು ಬಾ ಅಂತಾರೆ, ಬರೋಕ್ಕಾಗೋದಿಲ್ಲ. ಅದು ಅವ್ರಿಗೆಲ್ಲ ಬರ್ತೈತಿ. ನನಗೆ ನನ್ನ ದೊಡ್ಡ ಮಗಗೆ ಬರೋದಿಲ್ಲ. ಅದಕ್ಕೆ ಎಲ್ಲ ಸಮಸ್ತ ನಾಡಿನ ಜನತೆಗೆ ಹೇಳ್ತೀನಿ, ನಿನ್ನೆ ಬಸ್ನ್ಯಾಗ ಬರೋದು, ಆಮೇಲೆ ಅಲ್ಲಿಂದ ನಿಂತು ಬಂದ್ರೆ ಒಂದು ಹುಡುಗಿ ಕೆಲ್ಸಕ್ಕೆ ಹೋಗಿದ್ಲಂತೇವೆ. ಆಕೆ ಎಲ್ಲಿಂದ ಸೌದತ್ತಿಲಿಂದ ಯಾವುದೋ ಇಲ್ಲೇ ಯರಗಟ್ಟಿಲಿಂದ ಒಂದು ಯಾವುದೋ ಊರು ಹೇಳಿಳ. ದಿನ ಪ್ರತಿ ಜರ್ನಿ ಮಾಡ್ತಾ ಅಂತ, ದಿನ ನಿಂತ ಬರ್ತಾ ಅಂತ. ಅದಕ್ಕೆ ನಿಂತು ಬರೋದ್ರಿಂದ ಆಕಿದ ದೇಹದ ಗತಿ ಹೆಂಗೆ, ಆಮೇಲೆ ಕಿಡ್ನಿ ಹೋಗ್ಬೋದು, ಮತ್ತು ಮೈ ಎಲ್ಲ ಪೇನ್ ಬರ್ಬೋದು. ಇದರಿಂದ ಆಘಾತನ ಆಗುತ್ತೆ ಹೊರತು. ಅದಕ್ಕೆ ನಾ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹೇಳ್ತೀನಿ, ಶಕ್ತಿ ಯೋಜನೆನ ನಿಂದ್ರಿಸಿದ್ರೆ ನಿಮಗೂ ಒಳ್ಳೇದೈತಿ, ಜನರಿಗೂ ಒಳ್ಳೇದೈತಿ, ಎಲ್ಲ ಒಳ್ಳೇದೈತಿ, ಒಳ್ಳೇದು. ಆದರೆ ಮಂದಿಗೆ ತಿರುಗಾಡೋರಿಗೆ, ಪ್ರವಾಸ ಮಾಡೋರಿಗೆ ಬೇಯಮ್ಮ ನಿನಗೇನು ತೀತೈತೇನ, ಅದು ಈಗ ಎಲ್ಲರಿಗೂ ಅನುಕೂಲ ಐತಿ ಅಂತಿರ್ಕರೆ. ಕೆಲಸ ಮಾಡೋರಿಗೆ ತ್ರಾಸ ಐತಿ, ಶಾಲೆ ಮಕ್ಕಳಿಗೆ ತ್ರಾಸ ಐತಿ, ಎಂಪ್ಲಾಯ್ಗಳಿಗೆ ತ್ರಾಸ ಐತಿ. ಅದಕ್ಕೆ ನೋಡಿರಿ, ಎಲ್ಲ ತಿಳಿದ ಈಗೆಲ್ಲ ಈಗ ಇದು ಬಂದಾವೆ, ಏನು ಬರ್ತಾವೆ, ಇಲೆಕ್ಷನ್ ಬರ್ತಾವೆ. ಯಾವ್ದಾರು ಇದನ್ನು ಬಿಟ್ಟು ಒಂದು ಏನಾರು ಒಳ್ಳೆಯ ಯೋಜನೆ ಮಾಡಿದ್ರೆ ಎಲ್ಲ ಮಹಿಳೆಯರಿಗೆ ಆಕೈತೆ ಅಂತ ಇದು ನನ್ನ ಭಾವನೆ. ಯಲ್ಲಮ್ಮಗುಡ್ಡಕ್ಕೆ ಹೋಗಿದ್ದಕ್ಕೆ ನನಗೆ 10 ದಿನ ಅಡ್ಡಾಡೋರಿಗೆ ಹೆಂಗೆ ಆಕತ್ತೇನೋ. ಅದಕ್ಕೆ ಅದಾದಮೇಲೆ ಒಂದು ಹುಡುಗಿ ಗಂಡನ ಜೊತೆ ಸ್ವಲ್ಪ ಜಗಳ ಮಾಡಿ ಆಧಾರ್ ಕಾರ್ಡ್ ಒಂದು ತೊಗೊಂಡು ನನ್ನ ಜೋಡಿ ಎರಗಟ್ಟಿ ತನ ಬಂದ್ಲ. ಆಕೆ ಫ್ರೀ ಬಸ್ ಚಾರ್ಜ್ ಐತೆ ನನ್ನ ಬಂದ್ಲು, ಏನು ಮನಸ್ಥಿತಿನ ಹಂಗೋ. ಯಾಕಂದ್ರೆ ನಾವು ಗಂಡ ಹೆಂಡತಿ ಜಗಳ ಆಡಿದ್ರೆ ನಮ್ಮ ಬಸ್ ಚಾರ್ಜ್ ಹಾಕಿಲ್ಲ, ಹೆಂಗೆ ಹೋಗೋದು ಅಂತೇಳಿ ಅಂಜು ಒಗ್ಯಾನ್ ತೊಗೊಂಡು ಕೆರೆಗೆ ಹೋಗಿ ಯಾಕೆ ಹೋಗಿಬಿಡ್ತಿದ್ವಿ ನಾವು ಮೈಲಿಂಗ್ಪುರದಾಗ. ಒಗ್ಯಾನ್ ಮುಗದ ಒಣಗಿ ಹಾಕಿ ಮಡ್ಚ್ಕೊಂಬರ್ರಾಗ ಮರ್ತಾರೆ ಬಿಡ್ತೀವಿ ಅಂಥೇಳಿ. ಈಗ ಹಂಗಿಲ್ಲ, ಪಟ್ನ ಆಧಾರ್ ಕಾರ್ಡ್ ತೊಗೋತಾರೆ, ಹೋಗಿಬಿಡ್ತಾರೆ. ಅದು ಒಂದು ಪ್ರಾಬ್ಲಮ್ ಐತಿ. ಯಾಕಂದ್ರೆ ಆಕಿನೂ ಒಳ್ಳೆಕೇನ, ಗಂಡ ಹೆಂಡತಿ ಮಕ್ಕಳು ಸಂಸಾರ ಮನೆ ಮಠ ಮೇಟಿಗೆ ಹತ್ತತಕ್ಕ ನಮಗೂ ಆ ಅನುಭವ ಐತಿ. ಯಾಕಂದ್ರೆ ನಮಗೂ ಬೇಜಾರಾಗಿದ್ದು ದಿನಗಳು ಭಾಳ. ನಿನ್ನದೇನೋ ಹೂವು ಅದನ್ನು ಹೇಳ್ತಾನೆ ತಡಿಯಪ್ಪ. ನಾನು ಈಗ ಅಚ್ಚ ಮನೆ ಕಡೆ ಹೋಗ್ರಿ. ನಮ್ಮ ಮ್ಯಾಲೆ ಪರಿಚಯ ಹಾಕ್ಯಾಡ್ರಿ.
1 ಫ್ಲೋರ್ ಕಟ್ಟಂದ್ರೆ ನಮ್ಮ ತಾಯಿ 3 ಫ್ಲೋರ್ ಕಟ್ಟಿಡ್ರಿ ನೀವು ಹಿಡಿದು ಬರ್ಬೇಕು ನನ್ನ ಕೆಲಸ ಐತಿ ಅಂಕತಕ್ಕ ಲಾಗ್ ಮಾತಾಡಿ ನಾ ಮತ್ತೆ ಬರ್ತೇನೆ ರೀ ಮತ್ತೆ ಡಿಸ್ಟರ್ಬ್ ಅರ್ಧ ತಾಸು ಬೇಕು ಆ ಚಿನಿಮಿನ ಕರ್ಕೊಂಡು ಇವರು ಈಗ ನಮ್ಮ ಶಶಿ ಬಂದಾಗ ಒಂದು 2-3 ಲಾಗ್ ಮಾಡ್ಯಾರ್ರಿ ನನ್ನ ಮನಸ್ಸಿನಾಗಿನ್ನೂ ಹೇಳಿರ್ತೀನಿ ಅವ್ರು ಹಾಕೋದಿಲ್ಲ ಅವ್ರು ಯಾವಾಗ ಹಾಕ್ತಾರೋ ನನಗಿದಿಲ್ಲ ಅಪ್ಲೋಡ್ ಏನಾರ ಗೊತ್ತಿತ್ತಂದ್ರೆ ನಿಮ್ಮನ್ನ ದಿನ ಲೆವಿ ಹೋಗಿದ್ದೆ ಫಾಲೋವರ್ಸದ್ದೇನೋ ನನಗೆ ಗೊತ್ತಿಲ್ಲ ಫಾಲೋವರ್ಸ ಬಾಯ್ ಫ್ರೆಂಡ್ಸ್ ಹಾಕ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ ನನ್ನ ಮನಸ್ಸಿನ ನಿಮ್ಗೆ ಹೇಳಿದ್ರೆ ಈಗ ನೋಡ್ರಿ ಮೊನ್ನೆ ನಮ್ಮ ರಾಮದುರ್ಗ ತಾಲೂಕಿನಾಗ ನಮ್ಮದೊಂದು ದೊಡ್ಡ ವ್ಯಕ್ತಿ ಹೋದ್ರೆ ಅವ್ರ ಹೆಸರೇನಪ್ಪ ಮಾಂತೇಶ್ ಬೀಳಿಗೆ ಅಂತೇಳಿ ಮಕ್ಕಳ ಮ್ಯಾಗ ಎಷ್ಟು ಪರಿಣಾಮ ಬೀಳಂಗ ರವಿಚಂದ್ರನ್ ಅವ್ರ ಗತ್ಲೆ ಮಕ್ಕಳ ಮ್ಯಾಗ ಎಷ್ಟು ಪರಿಣಾಮ ಬೀಳಂಗ ಅವರು ಇದು ಮಾಡ್ತಿದ್ರು ಬೋಧನೆ ಮಾಡ್ತಿದ್ರು ನಿಮ್ಮ ಅಂಬಕ್ಕನಂತಕ್ಕೂ ಹೇಳೋರ್ದು ಕೇಳೋರ್ದು ಚೀಟಿ ಚಿಪಾಟಿ ಏನೂ ಇಲ್ಲ ದೇವರ ಹೇಳೋರ್ಗಂತೂ ಏನೂ ಇಲ್ಲ ಭಾವನೆಗಳ ಬದಲು ಮಾಡುವಂಥ ಗುಣ ಇರಬೇಕು ನಮ್ಮ ಯಾರಪ್ಪ ಅವರು ಬಿಜಾಪುರ ಸ್ವಾಮಿಗಳು ಸಿದ್ದೇಶ್ವರ ಸ್ವಾಮಿಗಳಿಗತ್ಲೆ ಮನಸ್ಸು ಪರಿವರ್ತನೆ ಮಾಡೋರು ಎಲ್ಲಿರ್ತಾರೆ ಅಲ್ಲಿ ಹೋಗ್ರಿ ನೀವು ನನಗೆ ನಿನ್ನೊಂದು 5-6 ಮಂದಿ ಹೇಳಿದ್ರೆ ಅಮ್ಮ ಗದಿಗೆ ಹಾಕವನ ಅಂದ್ರೆ ನೋಡ್ರಿ ನಮ್ಮ ಮಾವುಗಳ ಊರಾಗ 4 ಮಂದಿ ಬೇಕಾದವ್ರ ಮಾವುಗಳೆಲ್ಲರೂ ಮೂಲಿಗೆ ಕುಂತಿಂದ ಸೊಸಿ ದೇವ್ರ ಹೇಳಕತ್ಲ ಅನ್ನೋದು ಒಂದು ನಮ್ಮ ಚಂದ್ರಿಗೆ ಊರಾಗ ಯಾರ ಮನಸ್ಸಿನಾಗ ಬರಬಾರ್ದು ಅಂತೇಳಿ ನಾ ಯಾವ ದೇವ್ರನೂ ಹೇಳಂಗಿಲ್ಲ ಯಾವುದೇನೂ ಮಾಡಂಗಿಲ್ಲ ತಾಯಿ ಸೇವೆ ಮಾಡ್ತೀನಿ ಕರಿಯಮ್ಮನ ಸೇವೆ ಮಾಡ್ತೀನಿ ಮಂದಿಗೆ ಉಪಕಾರ ಮಾಡ್ತೀನಿ ಭಾವನೆಗಳ ಬದಲಿ ಮಾಡ್ತೀನಿ ಭಾವನೆಗಳ ಬದಲಿ ಅಂದ್ರೆ ನೋಡ್ರಿ ನೀವು ಏನಾರ ತಿಳ್ಕೊರಿ ನೀವು ಮನಸ್ಸು ಪರಿವರ್ತನೆ ಮಾಡೋರು ಯಾರು ಇರ್ತಾರೆ ನಿಮ್ಮ ಮನಸ್ಸು ಮೈಂಡ್ ಚೇಂಜ್ ಮಾಡೋರು ಯಾರು ಇರ್ತಾರೆ ಯಾಕೆ ಸ್ನೇಹ ಅವ್ರನ್ನ ಕೈಲೇ ರೊಕ್ಕ ಕೊಟ್ಟು ದೋಸ್ತಿ ಮಾಡಿ ಮನಸ್ಸನ್ನು ಕುಗ್ಸೋರು ಮನಸ್ಸಿಗೆ ಬೇಜಾರು ಮಾಡೋರು ಮತ್ತು ಹೀಯಾಳ್ಸಿ ಮಾತಾಡೋರು ಯಾಸಿ ಮಾತಾಡೋರು ಏನೈತ್ಲ ಕೈಲೇ ಕೊಟ್ಟು ನಮಸ್ಕಾರ ಮಾಡಿ ಯಾಕಂದ್ರೆ ನಾವು ಎರಡು ಭಾಳ ಪಾಲನೆ ಮಾಡ್ಕೊತ ಬಂದೀನಿ ನಾ ಎಲ್ಲಾರ ಊರಿಂದ ಊರಿಗೆ ಹೋಗಿ ಮೈ ತುಂಬ ಬಂಗಾರ ಹಾಕ್ಕೊಂಡು ಸೀರೆ ಹಾಕ್ಕೊಂಡು ಮಸ್ತ್ ಹೋಗಿಲ್ಲ ಏನನ್ನಾರು ಎಲ್ಲಿದಿ ಈಗ ಅನ್ನೋರು ನನಗೆ ಅವಾಗ ಗೊತ್ತಾಕಿತ್ತು ಅವ್ರು ನನ್ನ ಕುಗ್ಸಾಕತ್ತಾರಂತೇಳಿ ಅವಾಗ ನಾ ಹೇಳ್ತಿದ್ನಿ ನೀ ಎಲ್ಲಿ ನೋಡ್ತಿ ಅಲ್ಲೇ ಅಂತಿದ್ದೆ ನೀವು ಹೂವಿಂದ ಬಿಟ್ರಿ ಇಲ್ಲ ಅದು ನೋಡುವ ನಾ ಮರ್ತಾ ಬಿಟ್ಟಿನಿ ನನಗೆ ಹೇಳ ನನಗೆ ನೆನಪಾಗೋದಿಲ್ಲ ನೀವು ಒಮ್ಮೆ ಹೂವಿಂದ ಹೇಳ್ರಿ ನೀವು ಇಲ್ವಾ ನಾ ಇನ್ನೊಂದಿಟ್ಟು ಏನೋ ಹೇಳ್ಬೇಕಂತೀನಿ ಏನು ಹೇಳಾಕತ್ತಿದ್ನಲ್ಲ ಹಾಂ ರೀ ಏನು ಹೇಳಾಕತ್ತಿ ಇದು ಕುಗ್ಸಾರ್ ಹಾಂ ನಾನು ನೋಡ್ರಿ ಕುಗ್ಸಾರು ನನಗೆ ಎಲ್ಲಿದ್ದೀನಿ ನೋಡ್ರಿ ಮಕ್ಕಳ ಮೆಟ್ಟಿಗೆ ಹತ್ತೋ ತಕ್ಕ ಮನೆ ಕಟ್ಟೋ ತಕ್ಕ ಮದುವೆ ಮಾಡೋ ತಕ್ಕ ತಾಯಿ ಮನಸ್ಸು ಪ್ರತಿಯೊಂದು ತಾಯಿ ಮನಸ್ಸು ಹೇಳ್ತೀನಿ ಹಿಂಗೆ ವಿಲೆ ಒದ್ದಾಡ್ತಿರ್ತೈತಿ ಯಾಕಂದ್ರೆ ಮೊದಲ ಮನೆ ಆಗಬೇಕು ಮನೆಯಿಂದ ಮಕ್ಕಳ ಮದುವೆ ಆಗಬೇಕು ಜೀವನ ಸಮೃದ್ಧಿ ಆಗಬೇಕು ಆವಾಗ ತಾಯಿ ಕಳ್ಳಾಗಲಿ ಪ್ರತಿಯೊಂದು ತಾಯಿಯರಿಗೂ ನೆಮ್ಮದಿ ಶಾಂತಿ ಇರ್ತೈತಿ ನನಗಂತೂ ನೋಡುವ ತಾಯಿ ಎಲ್ಲನೂ ಮರ್ಸ್ಯಾಳ ನಮ್ಮ ಮನೆಗೆ ಬಂದಾನ ನಮ್ಗೆ ಹೆಣ್ಣು ಸಿಗೋಲ್ವ ಅಮ್ಮ ಕಂಕಲ್ ಬಾಳಕ್ಕೆ ಕೊಡುವಲ್ವ ಅಮ್ಮ ಅಂತ ಅವ್ರು ಹತ್ತಿದ್ದು ನೋಡಿದ್ರೆ ನೀನು ಎಲ್ಲ ಮಗ ಅದನ್ನ ಬಿಡ್ಕೊಂಬಂದಿನ ಪ್ರತಿಯೊಂದ್ರಿಗೂ ಎಲ್ಲ ಈಗ ಹೆಣ್ಣು ಮಕ್ಕಳ ಎಲ್ಲ ಹೆಣ್ಣು ಸಿಗೋಲ್ವ ಅಂತ ಹೆಂಗೆ ಆಗಾಕತ್ತೈತಿ ಎಲ್ಲ ಸಮಾನತೆ ಬರುವಂಥ ಕಾಲ ಕೊಡವ ಮನೆಗೆ 4 ಹೆಣ್ಮಕ್ಳು ಹುಟ್ಲಿ ನಾ ಅಂತರು ಈ ಸೊಸೆ 2 ಹಿಡಿದ್ರು ಹೆಣ್ಣಿರಲಿ ಆ ಸೊಸೆ 2 ಹಿಡಿದ್ರು ಹೆಣ್ಣಿರಲಿ ಅಂತೀನಿ ಇದು ಯಾವಾಗ ಹಾಕ್ತಾರೋ ಏನಲ್ಲ ಆಗ ಗೊತ್ತಿಲ್ಲ ಯಮ್ಮ ನಾವು ಯೂಟ್ಯೂಬ್ ನೋಡಿ ಬಂದೀವಿ ಅನ್ನೋರಿಗೆ ಹೇಳ್ತೀನಿ ನೋಡಪ್ಪ ನಾನು ಅಂತ್ಯಕ್ಕೆ ಒಂದು ಸತಿ ಬರ್ರಿ ನಾ ಬೇಡ ಅನ್ನಂಗಿಲ್ಲ ನಿಮ್ಮ ಮುಖಲಕ್ಷಣ ನೋಡಿ ನಿಮ್ಮ ಮನೆಯ ದೇವ್ರಿಗೆ ಆಗಲಿ ನಿಮ್ಮ ಊರನ ದೇವ್ರಿಗೆ ಆಗಲಿ ನಿಮ್ದು ಏನು ಪ್ರಾರಬ್ಧ ಐತಿ ಹೇಳ್ತೀನಿ ಹೊರತು ಹೇಳೋರು ಕೇಳೋರು ಕೈಯಾಗಿ ಏನಿಲ್ಲಪ್ಪ ಯಾರಂತಕ್ಕೂ ಹೋಗಬೇಡ್ರಿ ರೊಕ್ಕ ಸುಲಿಗೆ ಮಾಡ್ತಾರೆ ಬರೀ ಮಾಟ ಮಂತ್ರ ಆಗೈತಿ ಅಂತ ಹೇಳ್ತಾರೆ ಯಾಕಂದ್ರೆ ನಾವು ಸುಮಾರು ರೊಕ್ಕಗಳು ನನಗೆ ಗೊತ್ತಿಲ್ಲ ಕಳ್ಕೊಂಡ್ವಿ ನಾವು ನೀವು ಯಾರು ಕಳ್ಕೊಬೇಡ್ರಿ ಅಂಥೇಳಿ ಇಲ್ಲಾಗ ತಿಳಿವಳಿಕೆಲಾಗ ಇಲ್ಲಿಗೆ ಮುಗಿಸ್ತೀನಿ ಎಲ್ಲರೂ ಜಾಣರಾಗ್ರಿ ಧೈರ್ಯವಂತರಾಗ್ರಿ ಗಟ್ಟಿವಂತರಾಗ್ರಿ ಏನು ನಮ್ಮಲ್ಲೇ ನಮಗೆ ದೇವರು ನಮ್ಗೆ ಬರ್ತಾನೆ ನೋಡಪ್ಪ ನಿಷ್ಠೆ ನಿಯಮ ಕರ್ತವ್ಯ ನಿಷ್ಠೆ ಇತ್ತಂದ್ರೆ ದೇವ್ರ ನಾನು ನೋಡಪ್ಪ ದೇವ್ರು ಹೊತ್ತೀನಿ ಅಂಥೇಳಿ ಜಳಕ ಮಾಡ್ಲಾರ್ದ ನಾಷ್ಟ ಮಾಡ್ತೀನಿ ಒಂದೊಂದು ಸತಿ ಅಕ್ಕ ಅಂಗಡಿಯಾಗಿರಾಕಿ ನಮ್ಮ ಮನಸ್ಸು ಒಂದೇ ಬೇಡ್ತಾಳಾಕಿ ನೀಟಂತ ಪೂಜೆ ಮಂದಿ ಬಂದವ್ರು ಉಣಿಸೋದು ತಿನ್ನಿಸೋದು ಭಾವನೆಗೊಳದಾಗ ದೇವ್ರು ಇರ್ತಾನೆ ಯಾವುದು ನಿಯಮ ನಿಷ್ಠೆನೂ ಭಾಳ ಬೇಕಾಗಿಲ್ಲ ಆದ್ರೇನ ಮನಸ್ಸು ಮಾತ್ರ ಒಳ್ಳೇದಿರಬೇಕು ಹೊರಗೊಂದು ಮನಸ್ಸು ಒಳಗೊಂದು ಮನಸ್ಸು ಇರಬಾರ್ದು ನನ್ನ ಸೊಸೆ ಹೂವಿಂದ ಹೇಳಂತಾಳ ನಾನು ಸುಮಾರು ಒಂದು 8 ಮದುವೆ ಮಾಡೀನಿ ನಾ ಯಾರಿಗೂ ಹೆಣ್ಣು ನೋಡೋಕ್ಕೆ ಮತ್ತು ಅವ್ರು ತೋರ್ಸಕ್ಕೆ ನಾ ಹೋಗೋದಿಲ್ಲ ಎಲ್ಲೇ ಯಾರು ಅಪ್ಪಿ ಕರ್ಕೊಂಡು ಹೋದ್ರಂದ್ರೆ ನನ್ನ ಜಡಿ ಭಾಳ ಉದ್ದೈತಿ ಅವ್ರು ನನಗೆ ಇಟ್ಟು ಹೂವು ಕೊಡ್ತಾರೆ ಅಮ್ಮ ಹೂವು ಇಟ್ಕೋ
ಯಮ್ಮ ಹೂವು ಇಟ್ಕೊ ಅಂತಾವ. ನನಗೆ 2 ಮೊಳ ಹೂ ಬೇಕ್ರಿ ಇಲ್ಲಿಂದ ಹಿಡಿದು ಹಿಂಗೆ ಕಟ್ಕೊಳಕ್ಕೆ. ನಿನ್ನೆ ಪಾಪಕ್ಕಿ ಭಾಳ ಬಡುತ್ತೆಕ್ಕಿ ನೋಡ್ರಿ ಇಲ್ಲೇ ಲೋಕಾಪುರದಾಕಿ ಅಂತ ದಿವಸ 300 ರೂಪಾಯಿ ಪಗಾರದಂಗೆ ಹೋಗ್ಕಾಳಂತ ಕೂಲಿನಲ್ಲಿ ಮಾಡಿ ಒಂದು 400-500 ಇಟ್ಕೊಂಡ್ಬಂದಾಳ. ನಾನು ಒಂದು 1000 ರೂಪಾಯಿ ಇಟ್ಕೊಂಡು ಹೋಗೀನಿ. ಇರಲಿ ಎಮರ್ಜೆನ್ಸಿಗೆ ಅದಕ್ಕಾರ ಬೇಕಾಕ್ಕವ ಅಂಥೇಳಿ ಆಕೆ ಅಮ್ಮ ನಾನು ನಿನಗೆ ಹೂವು ಕೊಡಿಸ್ತೀನಿ, ಅಮ್ಮ ನಿನಗೆ ಹೂವು ಕೊಡಿಸ್ತೀನಿ. ನನಗೆ ಎಲ್ಲರೂ ಇಟ್ಟಿಟ್ಟು ಹೂವು ಕೊಡ್ತಾರೆ. ನಾನು ಅಕ್ಕಿ ಒಂದು ಇಟ್ಟು ಕೊಡ್ತಾಳಂತ ಬೇಡವ, ನನಗೆ ಹೂವು ಭಾಳ ಬೇಕಾಕ್ಕವ. ನಾ 2 ಮೊಳ ತೊಗೋತೀನಿ, ಅವು 30 ರೂಪಾಯಿಗೆ 1 ಮೊಳ ಅದಾವು. 2 ಮೊಳ ತೊಗೊಂಡು ನಾ ಹಿಂಗೆ ಕಟ್ಕೋತೀನಿ ಅಂದಿದ್ದಕ್ಕೆ ಆಕೆ ಕೇಳಿಳ, ಯಮ್ಮ ನೀ ಹೂವು ಆಕಿಗೆ ಮುಡಿಸ್ತೀನಿ ಅಂದ್ರೆ ನನ್ನ ಪುಣ್ಯ. 2 ಮೊಳ ಇಷ್ಟಿಷ್ಟುದ್ದ 2 ಮೊಳ ಹೂ ಕೊಟ್ಟ ಹಿಂಗೆ ಕಟ್ಟಿಲ್ಲ. ಅದಕ್ಕೆ ಎಂಥ ಶ್ರೀಮಂತರಂತೆಕ್ಕಿದ್ರು ಕೊಡ್ಬೇಕನ್ನೋ ಭಾವನೆ ಬೇಕಿಲ್ಲ. ಹಾಂ, ಬಡ್ರು ಅಂತೆಕ್ಕ ಹೃದಯ ಶ್ರೀಮಂತಿಕೆ ಭಾಳ ಇರ್ತೈತಿ. ನಾ ಹೇಳಿದ್ನೇಕಿಗೆ ನಾನು ನಿನ್ನಂಗೆ ಇದ್ಮೇಲೆ ನೀನು ಭಾರಿ ದೊಡ್ಡ ವ್ಯಕ್ತಿ ಆಕಿ ನೋಡಲಿ ಅವ್ವ ನೀನು ಯಾವ್ರು ನಿಂದು ಅಂತೇಳಿ ಹಿಂಗೆ ಮಾಡೀನಿ. ಅಮ್ಮ ನೀನು ಯಾಕೆ ಸೆಲ್ಫಿ ತಕ್ಕೋತಾರೆ ಅಮ್ಮ? ನಿನಗೆ ಯಾಕೆ ಆಕಿಗೆ ಮೊಬೈಲ್ ಇಲ್ಲ? ಪಾಪ ಆಕಿ ಭಾಳ ಮುಗ್ಧ ಮನಸ್ಸಿನಾಕಿದಾಳು. ಯಮ್ಮ ನೀನು ಎಲ್ಲರೂ ಯಾಕೆ ಸೆಲ್ಫಿ ತಕ್ಕೋತಾರ ಫೋಟೋ ತಕ್ಕೋತಾರ ಅಂದ್ಲ. ಅದಕ್ಕೆ ಇದನ್ನೆಲ್ಲ ನನ್ನ ತಾಯಿ ಕೊಟ್ಟು ಭಿಕ್ಷೆ ಪ್ರತಿಯೊಬ್ಬರಿಗೆ ಹೇಳ್ತೀನಿ. ಮೊದಲ ಮನಸ್ಸುಗಳ್ನ ಕುಗ್ಸುವಂಥ ಕೆಲಸ ಯಾರೂ ಮಾಡಬೇಡ್ರಿ. ಮನಸ್ಸುಗಳ್ನ ಅದು ತೆಗೆದಾಗಲಿಲ್ಲ ಅಂದ್ರೂ, ಅದು ಕೆಲಸ ಆಗಲಿಲ್ಲ ಅಂದ್ರೂ ಅವ್ರಿಗೆ ಬರೀ ನಿಂದ್ರು ಅಂತ ಚೇತನೆ ಕೊಡ್ರಿ. ಅವು ಕೆಲಸಕೊಳ್ತಾರೆ ನಿನ್ನ ತಾನೇ ಹಾಕಿರ್ತಾವೆ. ಯಾಕಂದ್ರೆ ಎಲ್ಲದಕ್ಕೂ ಒಂದು ಟೈಮ್ ಇರ್ತೈತಿ. ಆ ಟೈಮಿನ ಪ್ರಕಾರ ಹೋಗ್ಬೇಕು. ಒಬ್ರದ್ದು ಫಾಸ್ಟ್ ಇರ್ತೈತಿ, ಒಬ್ರದ್ದು ಸ್ಲೋ ಇರ್ತೈತಿ. ಅದಕ್ಕೆ ಎಲ್ಲರಿಗೂ ಹೇಳ್ತೀನಿ, ಅಂಬಕ್ಕನ್ಲಾಗ ನೋಡಿದವರಿಗೆ ಮನಸ್ಸೆಲ್ಲ ಶುದ್ಧಿ ಆಗಲಿ. ನಮ್ಮ ಮೀನಾಕ್ಷಿ ಬಾಂಡೆ ತೊಗೊಂಬಂದು ನಾವು ಇಲ್ಲಿಗೆ ಮುಗಿಸ್ತೀವಿ. ಬಾಯ್.